ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವನ್ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ ಸೆನ್ಸೆಕ್ಸ್ 120 ಪಾಯಿಂಟ್ಸ್ ಡೌನ್ ಆಗಿ 84,559ನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 41 ಪಾಯಿಂಟ್ಸ್ ಡೌನ್ ಆಗಿ 25,880ನಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 107 ಪಾಯಿಂಟ್ಸ್ ಡೌನ್ ಆಗಿ 58,928ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ಸ್ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮೇಯ್ನ್ ಆಗಿ 3 ರೀಸನ್ಸ್ ಇದೆ. ಅದರಲ್ಲಿ ಮೊದಲನೇದಾಗಿ ಬಂದು ಈ ರುಪಿ ಆದರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ ಅಲ್ವಾ, ಅದರಿಂದನೇ ಇವತ್ತು ಸಹ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇದ್ರ ಬಗ್ಗೆ ಎಲ್ಲ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವಾಗ ರುಪಿ ಆದರೆ ಏನಕ್ಕೆ ಈ ಥರ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದೆ ಎಗೇನೆಸ್ಟ್ ಡಾಲರ್ ಅಂತ, ಮತ್ತು ಕಮ್ಮಿಂಗ್ ಟೈಮಲ್ಲಿ ರುಪಿ ಫಾಲ್ ಆಗೋದ್ರಿಂದ ಎಕಾನಮಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ಕೂಡ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಮೆನ್ಷನ್ ಮಾಡಿದ್ದೆ. ಅದಕ್ಕೋಸ್ಕರ ಇವಾಗ ಮತ್ತೆ ಕಂಪ್ಲೀಟಾಗಿ ರಿಪೀಟ್ ಮಾಡ್ತಿಲ್ಲ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಇನ್ನೊಂದು ಮೆನ್ಷನ್ ಮಾಡಿದ್ದೆ. ಇವಾಗ ಯು ಎಸ್ ಅಲ್ಲೂ ಕೂಡ ಓವರ್ ನೈಟಲ್ಲಿ ತುಂಬ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತಾ ಇದ್ದಾವೆ ಅಂತ. ಆ ಡೇಟಾಸ್ ರಿಲೇಟೆಡಾಗೂ ಕೂಡ ಅಪ್ಡೇಟ್ ಬಂದಿದೆ. ಇವಾಗ ಯು ಎಸ್ ಅಲ್ಲಿ ನಾನ್ ಫಾರ್ಮ್ ಪೇರೋಲ್ ಡೇಟಾ ಆದರೆ ಸ್ವಲ್ಪ ಪಾಸಿಟಿವ್ ಆಗಿ ಬಂದಿದೆ, ಆದರೆ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಏನಿದೆ ಇದು ಕಂಪ್ಲೀಟಾಗಿ ವೀಕ್ ಆಗಿ ಬಂದಿದೆ. ಪ್ರೀವಿಯಸ್ ಮಂತಲ್ಲಿ 4.4% ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಂದಿತ್ತು, 4.5% ಫೋರ್ಕಾಸ್ಟ್ ಮಾಡಿದ್ರು, ಆದರೆ ಈ ಡಿಸೆಂಬರ್ ಮಂತಲ್ಲಿ ಅದು 4.6% ಬಂದಿದೆ. ಇದಂತೂ ಕಂಪ್ಲೀಟ್ಲಿ ನೆಗೆಟಿವ್ ಆಗುತ್ತೆ. ಜೊತೆಗೆ ಈ ರೀಸೆಂಟ್ ಟೈಮಲ್ಲಿ ಎಂದೂ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇಷ್ಟು ಜಾಸ್ತಿ ಬಂದಿರಲಿಲ್ಲ, ಅಷ್ಟು ಬಂದಿದೆ. ಅದರಿಂದನೂ ಸಹ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದಮೇಲೆ ಮೂರನೇ ರೀಸನ್ ಬಂದು ಫ್ರೆಂಡ್ಸ್, ಇವಾಗ FIS ಆದರೆ ನಮ್ಮ ಮಾರ್ಕೆಟಿಂದ ಕಂಟಿನ್ಯೂಸ್ ಆಗಿ ಎಕ್ಸಿಟ್ ಆಗ್ತಾನೆ ಇದ್ದಾರೆ. ಇವಾಗ ಲಾಸ್ಟ್ 2 ಇಯರ್ಸಲ್ಲಿ ನೋಡಿದ್ರೆ ಸುಮಾರು 2,000ದಿಂದ 3,000 ಕೋಟಿವರೆಗೂ ನಮ್ಮ ಮಾರ್ಕೆಟಿಂದ ಎಕ್ಸಿಟ್ ಆಗಿದ್ದಾರೆ. ಮತ್ತು ಇವಾಗ ಲಾಸ್ಟ್ 2 ಮಂತ್ಸಲ್ಲಿ ಚೆಕ್ ಮಾಡಿದ್ರೆ ಸ್ವಲ್ಪ ಸೆಲ್ಲಿಂಗ್ನ ಕಮ್ಮಿ ಮಾಡ್ತಾ ಇರೋ ಥರ ಡೇಟಾಸ್ ಎಲ್ಲ ಅಪ್ಡೇಟ್ ಆದವು. ಆದರೆ ಈ ಡಿಸೆಂಬರ್ ಮಂತಲ್ಲಿ ಮತ್ತೆ ಸೆಲ್ಲಿಂಗ್ ಎಲ್ಲ ಇನ್ಕ್ರೀಸ್ ಮಾಡಿದ್ದಾರೆ. ಈಗ ಅಕ್ಟೋಬರ್ ಮಂತಲ್ಲಿ Q2 ರಿಸಲ್ಟ್ಸ್ ಇತ್ತು, ಜೊತೆಗೆ US ಟ್ರೇಡ್ ಡೀಲ್ ಕೂಡ ಅತಿ ಶೀಘ್ರದಲ್ಲೇ ಕಂಪ್ಲೀಟ್ ಆಗುತ್ತೆ ಅಂತ ಅಕ್ಟೋಬರ್ ಮಂತಲ್ಲಿ ತುಂಬಾ ಕಮ್ಮಿ ಸೆಲ್ ಮಾಡಿದ್ರು, ಸುಮಾರು 2,300 ಕೋಟಿ ಸೆಲ್ ಮಾಡಿದ್ರು. ಆದರೆ ಈ ಟ್ರೇಡ್ ಡೀಲ್ ಮಾತ್ರ ಇದುವರೆಗೂ ಕಂಪ್ಲೀಟ್ ಆಗಿಲ್ಲ. ಮತ್ತು ನವೆಂಬರ್ ಮಂತಲ್ಲಿ ಚೆಕ್ ಮಾಡಿದ್ರೆ 17,500 ಕೋಟಿ ಸೆಲ್ ಮಾಡಿದ್ರು. ಮತ್ತು ಇವಾಗ ಡಿಸೆಂಬರ್ ಮಂತ್ಗೆ ಚೆಕ್ ಮಾಡಿಕೊಂಡ್ರೆ ಇವತ್ತಿನ ಡಿಸೆಂಬರ್ 17ನೇ ತಾರೀಕೆ ಇವತ್ತಿಗೆ ಇವರು 22,000 ಕೋಟಿ ಸೆಲ್ ಮಾಡಿದ್ದಾರೆ. ಫ್ರೆಂಡ್ಸ್, ಇನ್ನು ನಮ್ಮ ಮಾರ್ಕೆಟ್ ಟ್ರೇಡಿಂಗ್ ಸೆಷನ್ಸ್ ನಿಯರ್ಲಿ 8 to 9 ಟ್ರೇಡಿಂಗ್ ಸೆಷನ್ಸ್ ಆದರೂ ಇರ್ಬೋದು. ಇದರಲ್ಲಿ ಇನ್ನೂ ಎಷ್ಟು ಸೆಲ್ ಮಾಡ್ತಾರೆ ಅಂತ ನೋಡಬೇಕು. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತಂದರೆ ಶುಕ್ರವಾರ ಜಪಾನಲ್ಲಿ MPC ಮೀಟಿಂಗ್ ಇದೆ. ಈ ಮೀಟಿಂಗ್ ಏನೋ ನಾಳೆನೇ ಶುರುವಾಗುತ್ತೆ, ಆದರೆ ಜಪಾನಲ್ಲಿ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬಂದು ಶುಕ್ರವಾರ ಇರುತ್ತೆ. ಫ್ರೆಂಡ್ಸ್, ಇವಾಗ ಇದಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಇವಾಗ ಪ್ರೆಸೆಂಟ್ ನೋಡಿಕೊಂಡ್ರೆ 10 ಇಯರ್ಸ್ ಬಾಂಡ್ ಈಲ್ಡ್ ಆದರೆ 18 ಇಯರ್ಸ್ ಹೈಯಲ್ಲಿದೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಇವಾಗ ಜಪಾನ್ MPC ಮೀಟಿಂಗಲ್ಲಿ ಏನಾದರೂ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡಿದ್ರೆ ಅದು ಗ್ಲೋಬಲ್ ಮಾರ್ಕೆಟ್ಸಲ್ಲಿ ತುಂಬಾ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ನೋಡೋಣ ಶುಕ್ರವಾರ MPC ಮೀಟಿಂಗಲ್ಲಿ ಏನಾದರೂ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡ್ತಾರಾ ಇಲ್ವಾ ಅಂತ. ಜೊತೆಗೆ ಫ್ರೆಂಡ್ಸ್, ಇವಾಗ ಈ ಜಪಾನ್ ಇಂಟ್ರೆಸ್ಟ್ ರೇಟ್ ಬಗ್ಗೆ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ನಾಳೆ ವಿಡಿಯೋ ಮಾತ್ರ ಯಾವುದೇ ಕಾರಣಕ್ಕೂ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್, ಈಗ ಅಕ್ಸೋ ನೋಬಲ್ ಇಂಡಿಯಾ ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 14%ವರೆಗೂ ಫಾಲ್ ಆಗಿದೆ. ಫ್ರೆಂಡ್ಸ್, ಇವಾಗ ಈ ಕಂಪನಿ ಪ್ರಮೋಟರ್ ಆದ ಇಂಪೆರಿಯಲ್ ಕೆಮಿಕಲ್ ಇಂಡಸ್ಟ್ರೀಸ್ ಅವರು ಈ ಕಂಪನಿಯಲ್ಲಿ 45% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಬ್ಲಾಕ್ ಡೀಲಲ್ಲಿ ನಿಯರ್ಲಿ 11.4% ಸ್ಟೇಕ್ನ ಸೆಲ್ ಮಾಡಿದ್ದಾರೆ. ಅಂದರೆ ಸುಮಾರು 1,638 ಕೋಟಿ ವರ್ತ್ ಆಫ್ ಶೇರ್ಸ್ನ ಇವತ್ತು ಬ್ಲಾಕ್ ಡೀಲಲ್ಲಿ ಸೆಲ್ ಮಾಡಿದ್ದಾರೆ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಯಾವುದೇ ಒಂದು ಕಂಪನಿಯಲ್ಲಾಗಲಿ ಎಂದೇ ಆಗಲಿ ಪ್ರಮೋಟರ್ಸ್ ಸ್ಟೇಕ್ನ ಕಮ್ಮಿ ಮಾಡ್ಕೊತಾ ಇದ್ದಾರೆ ಅಂತ ಅಂದರೆ ಈ ಥರ ಸೆಲ್ಲಿಂಗ್ ಪ್ರೆಷರ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಅವರೇನಾದರೂ ಸ್ಪೆಸಿಫಿಕ್ ರೀಸನ್ಸ್ನ ಮೆನ್ಷನ್ ಮಾಡಿದ್ರೆ ಪರವಾಗಿಲ್ಲ, ಅಥವಾ ಇನ್ನು ಬೇರೆ ಯಾರಾದರೂ ದೊಡ್ಡ ದೊಡ್ಡ ಪ್ಲೇಯರ್ಸ್ ಏನಾದರೂ ಈ ಕಂಪನಿಯಲ್ಲಿ ಎಂಟರ್ ಆಗ್ತಾ ಇದ್ದಾರೆ ಅಂತ ಅಂದರೆ ಅದೊಂದು ಸ್ವಲ್ಪ ಪಾಸಿಟಿವ್ ನ್ಯೂಸೇ ಆಗುತ್ತೆ. ಜಸ್ಟ್ ಇವಾಗ ಈ ಥರ ಬ್ಲಾಕ್ ಡೀಲಲ್ಲಿ ಸೆಲ್ ಮಾಡಿದ್ದಾರೆ ಅನ್ನೋ ಡೇಟಾ ಇಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಇವತ್ತು ಪ್ರಮೋಟರ್ಸ್ ಸೆಲ್ ಮಾಡ್ತಾ ಇದ್ದಾರೆ ಅಂತ ಇನ್ನು ಈ ಕಂಪನಿಯಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆಗಿ ನಿಯರ್ಲಿ 14% ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಸುಜ್ಲಾನ್ ಎನರ್ಜಿ ಈ ಕಂಪನಿ ಆದರೆ ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಇವ್ರಿಗೆ 306 ಮೆಗಾವಾಟ್ಸ್ ವಿಂಡ್ ಪವರ್ ಪ್ರಾಜೆಕ್ಟ್ ಬಂದಿದೆ ರಾಜಸ್ಥಾನಿಂದ. ಅದನ್ನು ಎಕ್ಸಿಸ್ಟಿಂಗ್ ಕಸ್ಟಮರ್ಸಿಂದನೇ ಆರ್ಡರ್ ಬಂದಿರೋದು ಅಂತ ಎಕ್ಸ್ಚೇಂಜ್ ಫೈಲಿಂಗಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಎಪೆಕ್ಸ್ ಫ್ರೋಝನ್ ಫುಡ್ ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಫ್ರೆಂಡ್ಸ್, ಈಗ ಈ ಎಪೆಕ್ಸ್ ಫ್ರೋಝನ್ ಫುಡ್ ಕಂಪನಿ ಮ್ಯಾನೇಜ್ಮೆಂಟ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ
ಈ ಕ್ವಾರ್ಟರ್ 2 ಅಲ್ಲಿ US ಅಲ್ಲಿ ಸ್ವಲ್ಪ ಸೇಲ್ಸ್ ಎಲ್ಲ ತುಂಬಾನೇ ಡ್ರಾಪ್ ಆಗಿದೆ. ಆದ್ರೆ ಯುರೋಪಿಯನ್ ಯೂನಿಯನ್ ಅಲ್ಲಿ ಸೇಲ್ಸ್ ಎಲ್ಲ ತುಂಬಾನೇ ಇನ್ಕ್ರೀಸ್ ಆಗಿದೆ ಅಂತ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಜೊತೆಗೆ ಇಯರ್ ಆನ್ ಇಯರ್ ಅಲ್ಲಿ ಸೇಲ್ಸ್ ಆದರೆ 18% ಗ್ರೋ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲೂ 21% ಸೇಲ್ಸ್ ತುಂಬಾ ಇಂಪ್ರೂವ್ ಆಗಿದೆ ಅಂತ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಈ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ಏನು ನಡೀತಾ ಇದ್ದಾವೆ, US ಜೊತೆ ಕೂಡ ತುಂಬಾ ಒಳ್ಳೆ ಟ್ರೇಡ್ ನೆಗೋಸಿಯೇಷನ್ಸ್ ನಡೀತಾ ಇದೆ. ಅದರಿಂದ ಅತಿ ಶೀಘ್ರದಲ್ಲೇ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗುತ್ತೆ ಅಂತ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಮತ್ತು ಇವಾಗ ಯುರೋಪಿಯನ್ ಯೂನಿಯನ್ ಜೊತೆ ಕೂಡ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನು ನಡೀತಾ ಇದೆ ಇದ್ರ ರಿಲೇಟೆಡ್ ಆಗೂ ಕೂಡ ತುಂಬಾ ಪಾಸಿಟಿವ್ ಔಟ್ಕಮ್ಸ್ ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಅತಿ ಶೀಘ್ರದಲ್ಲಿ ಯುರೋಪಿಯನ್ ಯೂನಿಯನ್ ಜೊತೆ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕಂಪ್ಲೀಟ್ ಆಗುತ್ತೆ ಅಂತ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ US ಜೊತೆ ಆಗಲಿ, ಯುರೋಪಿಯನ್ ಯೂನಿಯನ್ ಜೊತೆ ಅಥವಾ ಇವಾಗ ಇಂಡಿಯಾ ಆದರೆ ತುಂಬಾ ಕಂಟ್ರೀಸ್ ಜೊತೆ ಎಲ್ಲ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಎಲ್ಲ ನಡೀತಾ ಇದ್ದಾವೆ. ಅದಕ್ಕೋಸ್ಕರ ಯಾವುದೇ ಒಂದು ಕಂಟ್ರಿ ಜೊತೆ ಆಗಲಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಾದರೂ ಕಂಪ್ಲೀಟ್ ಆದರೆ ಅದು ಯಾವ 2 ಸೆಕ್ಟರ್ಗೆ ಅದು ತುಂಬ ಪಾಸಿಟಿವ್ ಆಗುತ್ತೆ ಅಂತ ಅಂದರೆ, ಒಂದು ಈ ಸೀ ಫುಡ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ಗೆ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಅದಾದಮೇಲೆ ಟೆಕ್ಸ್ಟೈಲ್ ಕಂಪನೀಸ್ಗೂ ಕೂಡ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಟ್ರೇಡ್ ಡೀಲ್ಸ್ ಎಲ್ಲ ಯಾವಾಗ ಯಾವ ಕಂಟ್ರಿ ಜೊತೆ ಕಂಪ್ಲೀಟ್ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಮನಿ ಕಂಟ್ರೋಲಲ್ಲಿ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಈಗ ತುಂಬಾ ಬ್ರೋಕರೇಜಸ್ ಎಲ್ಲ 2025 ಬಿಗಿನಿಂಗಲ್ಲಿ ಈ ಇಯರಲ್ಲಿ ನಿಫ್ಟಿ 50 ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ ಟಾರ್ಗೆಟ್ ಪ್ರೈಸ್ನೆಲ್ಲ ರಿಲೀಸ್ ಮಾಡಿದರು. ಆದರೆ ಈಗ 2025 ಎಂಡ್ ಆಗೋ ಟೈಮ್ ಬಂದಿದೆ. ಇವಾಗ ಯಾವ್ಯಾವ ಬ್ರೋಕರೇಜಸ್ ಹೇಳಿರೋ ಪ್ರಕಾರ ನಿಫ್ಟಿ 50 ಟಾರ್ಗೆಟ್ ಪ್ರೈಸ್ನ ರೀಚ್ ಆಗಿದೆ ಅಂತ ಚೆಕ್ ಮಾಡಿಕೊಂಡ್ರೆ ಇಲ್ಲಿ ಒಂದ್ಸಲ ಈ ಇಮೇಜ್ನ ನೋಡಿ. ಸಿಟಿ ಅವ್ರು ಹೇಳಿರೋ ಪ್ರಕಾರ 2025 ಎಂಡ್ಗೆಲ್ಲ ನಿಫ್ಟಿ 50 25,000ಗೆ ರೀಚ್ ಆಗುತ್ತೆ ಅಂತ ಹೇಳಿದರು. ಇದಾದರೆ ರೀಚ್ ಆಗಿದೆ. ಮತ್ತು ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಅವ್ರು ಹೇಳಿರೋದು 26,100ಗೆ ರೀಚ್ ಆಗುತ್ತೆ ಅಂತ, ಇದು ರೀಚ್ ಆಗಿದೆ. ಮತ್ತು ಆಕ್ಸಿಸ್ ಸೆಕ್ಯೂರಿಟೀಸ್ ಅವರು 26,100 ರೀಚ್ ಆಗುತ್ತೆ ಅಂತ ಹೇಳಿದರು, ಇದು ಕೂಡ ರೀಚ್ ಆಗಿದೆ. ಆದರೆ ಇವಾಗ ಬ್ಯಾಂಕ್ ಆಫ್ ಅಮೆರಿಕನ್ ಸೆಕ್ಯೂರಿಟೀಸ್, ಜೆಫ್ರೀಸ್, ಗೋಲ್ಡ್ಮನ್ ಸ್ಯಾಕ್ಸ್, ICICI ಡೈರೆಕ್ಟರ್ ಹೇಳಿರೋ ಪ್ರಕಾರ ಇವ್ರು ಹೇಳಿರೋ ಪ್ರಕಾರ ನಿಫ್ಟಿ 50 ಟಾರ್ಗೆಟ್ ಪ್ರೈಸ್ನ ಇನ್ನೂ ರೀಚ್ ಆಗಿಲ್ಲ. ರೀಚ್ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ. ಒಂದು ವೇಳೆ ಫ್ರೆಂಡ್ಸ್ ಇವಾಗ ಏನಾದರೂ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ ಬಂತು ಅಂದರೆ 26,500 ರೀಚ್ ಆಗ್ಬೋದು, ಅಥವಾ ಇನ್ನೊಂದು ಸ್ವಲ್ಪ ಪಾಸಿಟಿವ್ ಇದ್ದರೆ 26,600ವರೆಗೂ ರೀಚ್ ಆಗ್ಬೋದು. ಇವಾಗ ಒಂದು ವೇಳೆ ಈ ಡಿಸೆಂಬರ್ ಒಳಗಡೆ ಏನಾದರೂ ಟ್ರೇಡ್ ಡೀಲ್ ಏನಾದರೂ ಕಂಪ್ಲೀಟ್ ಆದರೆ 27,000 ಕೂಡ ರೀಚ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಆದರೆ ICICI ಡೈರೆಕ್ಟರ್ ಹೇಳಿರೋ ಪ್ರಕಾರ 28,800 ರೀಚ್ ಆಗೋ ಚಾನ್ಸಸ್ ಏನಿಲ್ಲ. ನೋಡೋಣ ಈ ಡಿಸೆಂಬರ್ ಎಂಡ್ ಆಗೋದ್ರೊಳಗಡೆ ಇನ್ನು ನಿಫ್ಟಿ ಎಲ್ಲಿ ಕ್ಲೋಸ್ ಆಗುತ್ತೆ ಅಂತ. ಫ್ರೆಂಡ್ಸ್, ಇವಾಗ 2026 ಯಾವ ಥರ ಇರ್ಬೋದು ಅಂತ ಅಂದರೆ, ನನ್ನ ಪ್ರಕಾರ 2026ಅಲ್ಲಿ ಮಾರ್ಕೆಟ್ಸ್ ಇನ್ನೂ ತುಂಬಾ ಬೆಟರಾಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ. ಎಕ್ಸಾಂಪಲ್, ಇವಾಗ ನಿಫ್ಟಿ ಆದರೆ 28,000, 29,000, 30,000ವರೆಗೂ ರೀಚ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಅನಲಿಸ್ಟ್ ಎಲ್ಲ ಹೇಳ್ತಾ ಇದ್ದಾರೆ. ನೋಡೋಣ 2026ಅಲ್ಲಿ ಯಾವ ಥರ ಮಾರ್ಕೆಟ್ಸ್ ರಿಯಾಕ್ಟ್ ಆಗ್ತವೆ ಅಂತ. ಅದ್ರ ಜೊತೆಗೆ ನಿಮ್ಮ ಒಪಿನಿಯನ್ನ ಕೂಡ ಪ್ರತಿಯೊಬ್ಬರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ 2026ಅಲ್ಲಿ ಯಾವ ಥರ ಮಾರ್ಕೆಟ್ಸ್ ಇರ್ಬೋದು ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟಲ್ಲಿ ತುಂಬಾ ಕಾಂಗ್ಲೋಮರೇಟ್ಸ್ ಇದ್ದಾವೆ. ಕಾಂಗ್ಲೋಮರೇಟ್ಸ್ ಅಂದರೆ ಇವಾಗ ಒಂದು ಬಿಸ್ನೆಸ್ ಅಂಡರಲ್ಲಿ ತುಂಬಾ ಬಿಸ್ನೆಸಸ್ ಎಲ್ಲ ರನ್ ಮಾಡ್ತಾ ಇದ್ದಾರೆ, ಅಂಥ ಬಿಸ್ನೆಸ್ನ ಕಾಂಗ್ಲೋಮರೇಟ್ಸ್ ಅಂತಾರೆ. ಎಕ್ಸಾಂಪಲ್, ಇವಾಗ ನಮ್ಮ ಮಾರ್ಕೆಟಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ. ಈಗ ರಿಲಯನ್ಸ್ ಇಂಡಸ್ಟ್ರೀಸ್ ಅಂಡರಲ್ಲಿ ತುಂಬಾ ಬಿಸ್ನೆಸಸ್ ಎಲ್ಲ ಮಾಡ್ತಾರೆ. ಎಕ್ಸಾಂಪಲ್, ಇವಾಗ ರಿಲಯನ್ಸ್ ಜಿಯೋ, ರಿಲಯನ್ಸ್ ರಿಟೈಲ್, ರಿಲಯನ್ಸ್ ಫ್ಯಾಷನ್, ಈ ಥರ ಇವ್ರ ಅಂಡರಲ್ಲಿ ತುಂಬಾ ಬಿಸ್ನೆಸಸ್ ಎಲ್ಲ ನಡೀತವೆ. ಆದರೆ ಎಲ್ಲನೂ ಈ ಪೇರೆಂಟ್ ಕಂಪನಿನೇ ಕಂಟ್ರೋಲ್ ಮಾಡುತ್ತೆ. ಇಂಥ ಕಂಪನೀಸ್ನ ಕಾಂಗ್ಲೋಮರೇಟ್ ಅಂತಾರೆ. ಅಂಥ ಕಂಪನೀಸ್ ನಮ್ಮ ಮಾರ್ಕೆಟಲ್ಲಿ ತುಂಬಾ ಲಿಸ್ಟ್ ಆಗಿದ್ದಾವೆ. ಇವಾಗ ಯಾವ್ಯಾವ ಕಾಂಗ್ಲೋಮರೇಟ್ಸ್ ಲಾಸ್ಟ್ 1 ಇಯರಲ್ಲಿ ಎಷ್ಟು % ರಿಟರ್ನ್ಸ್ ಕೊಟ್ಟಿದ್ದಾವೆ ಅಂತ ನೀವು ಇಲ್ಲೇ ಕ್ಲಿಯರ್ ಆಗಿ ನೋಡ್ಬೋದು. ಇವಾಗ ಟಾಟಾ ಆದರೆ ನಿಯರ್ಲಿ 8% ನೆಗೆಟಿವ್ ರಿಟರ್ನ್ಸ್ನ ಕೊಟ್ಟಿದೆ. ಯಾಕಂದರೆ ಟಾಟಾ ಮೋಟರ್ಸ್ ಆದರೆ ಲಾಸ್ಟ್ 1 ಇಯರಲ್ಲಿ ಕಂಪ್ಲೀಟಾಗಿ ಫಾಲ್ ಆಗಿದೆ, ನಿಯರ್ಲಿ 40 to 50%ವರೆಗೂ ಫಾಲ್ ಆಗಿದೆ. ಅದರಿಂದ ಟಾಟಾ ಕಂಪನಿ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಮತ್ತು ಇವಾಗ ಮುಖೇಶ್ ಅಂಬಾನಿ ಅವ್ರದ್ದು ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ. ಈ ಕಂಪನಿ ಆದರೆ 24% ರಿಟರ್ನ್ಸ್ ಕೊಟ್ಟಿದೆ. ಮತ್ತು ಅದೇ ಥರ ಇನ್ನು ಯಾವ್ಯಾವ ಕಂಪನೀಸ್ ಎಷ್ಟೆಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನೀವು ಇಲ್ಲೇ ನೋಡ್ಬೋದು. ಮತ್ತು ಇವಾಗ ಟಾಪ್ 10 ಕಂಪನೀಸಲ್ಲಿ ಟಾಟಾ ಮತ್ತು ITC ಗ್ರೂಪ್ ಮಾತ್ರನೇ ಲಾಸ್ಟ್ 1 ಇಯರಲ್ಲಿ ಸ್ವಲ್ಪ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿರೋದು. ಅದು ಬಿಟ್ಟರೆ ಇನ್ನು ಮಿಕ್ಕಿರೋ ಎಲ್ಲ ಕಾಂಗ್ಲೋಮರೇಟ್ ಕೂಡ ತುಂಬಾ ಪಾಸಿಟಿವ್ ರಿಟರ್ನ್ಸ್ನೇ ಕೊಟ್ಟಿದೆ. ಜೊತೆಗೆ ಫ್ರೆಂಡ್ಸ್, ಇವಾಗ ಈ ಕಂಪನಿಯಲ್ಲಿ ಮಾರ್ಕೆಟ್ ಕ್ಯಾಪ್ ಕೂಡ ಎಷ್ಟು ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರಲ್ಲಿ ಅಂತ ನೀವು ಇಲ್ಲೇ ನೋಡ್ಬೋದು. ಇದೇನೋ ಇವಾಗ ಲಾರ್ಜ್ ಕ್ಯಾಪ್ ಕಂಪನೀಸ್ ಬಗ್ಗೆ ಆಯಿತು. ಇವಾಗ ಮಿಡ್ ಕ್ಯಾಪ್ ಸೆಗ್ಮೆಂಟಲ್ಲಿ ನೋಡಿಕೊಂಡ್ರು ತುಂಬಾ ಕಾಂಗ್ಲೋಮರೇಟ್ಸ್ ಎಲ್ಲ ಇದ್ದಾವೆ. ಯಾವ್ಯಾವ ಕಂಪನೀಸ್ ಎಷ್ಟೆಷ್ಟು ರಿಟರ್ನ್ಸ್ ಕೊಟ್ಟಿದ್ದಾವೆ ಅಂತ ನೀವು ಇಲ್ಲೇ ನೋಡ್ಬೋದು. ಈ ಮಿಡ್ ಕ್ಯಾಪ್ ಸೆಗ್ಮೆಂಟಲ್ಲಾದರೆ ತುಂಬಾ ಕಂಪನೀಸ್ ಎಲ್ಲ ನೆಗೆಟಿವ್ ರಿಟರ್ನ್ಸ್ನ ಕೂಡ ಕೊಟ್ಟಿದೆ. ನೆಕ್ಸ್ಟ್ ಅದಾದಮೇಲೆ ಸಮಾನ್ ಕ್ಯಾಪಿಟಲ್, ಈ ಕಂಪನಿ ಆದರೆ ಇವತ್ತಿನ ಮಾರ್ಕೆಟ್ ಟೈಮಲ್ಲಿ ತುಂಬಾ ವೊಲೆಟೈಲಾಗಿ ರಿಯಾಕ್ಟ್ ಆಗಿದೆ. ಇವತ್ತು
ಡೇ ಹೈಸಿಂದ ನೋಡಿದ್ರೆ ನಿಯರ್ಲಿ 7% ಫಾಲ್ ಆಗಿದೆ. ಯಾಕಂದರೆ ಈ ಕಂಪನಿ ಎಕ್ಸ್ ಪ್ರಮೋಟರ್ ಮೇಲೆ ಡೆಲ್ಲಿಯಲ್ಲಿ FIR ರಿಜಿಸ್ಟರ್ ಆಗಿದೆ. ಆ ಥರ FIR ರಿಜಿಸ್ಟರ್ ಆಗಿರೋ ಕಾರಣದಿಂದ ಇವಾಗ ಈ ಕಂಪನಿಯಲ್ಲಿ ಸ್ವಲ್ಪ ಪ್ಯಾನಿಕ್ ಸೆಲ್ಲಿಂಗ್ ನಡೆದಿರ್ಬೋದು. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೋಡೋಣ ಕಮಿಂಗ್ ಟೈಮಲ್ಲೂ ಇದು ರಿಲೇಟೆಡ್ ಏನಾದರೂ ಅಪ್ಡೇಟ್ಸ್ ಬರ್ತಾವ ಅಂತ. ಒಂದು ವೇಳೆ ಕಮಿಂಗ್ ಟೈಮಲ್ಲಿ ಏನಾದರೂ ಸ್ವಲ್ಪ ಇನ್ನೂ ನೆಗೆಟಿವ್ ಅಪ್ಡೇಟ್ಸ್ ಏನಾದರೂ ಬಂತು ಅಂದರೆ ಈ ಪ್ರಮೋಟರ್ ರಿಲೇಟೆಡ್ ಆಗಿ ಶೇರ್ ಪ್ರೈಸ್ ಇನ್ನೂ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಓಲಾ ಎಲೆಕ್ಟ್ರಿಕ್. ಈ ಕಂಪನಿ ಬಗ್ಗೆ ಮಲ್ಟಿಪಲ್ ಟೈಮ್ಸೇ ಮಾತಾಡ್ಕೊಂಡಿದ್ವಿ ಮತ್ತು ಇವತ್ತು ಸಹ ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 5%ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಕಂಪನಿ ಪ್ರಮೋಟರ್ ಆದ ಭವಿಷ್ ಅಗರ್ವಾಲ್ ಅವರು ಈ ಕಂಪನಿಯಲ್ಲಿ ಸ್ವಲ್ಪ ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅಂದರೆ 0.6% ಸ್ಟೇಕ್ನ ಸೆಲ್ ಮಾಡಿದ್ದಾರೆ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಪ್ರಮೋಟರ್ ಏನಕ್ಕೆ ಈ ಥರ ಸ್ಟೇಕ್ನ ಸೆಲ್ ಮಾಡ್ತಾ ಇದ್ದಾರೆ ಅಂತಂದರೆ ಈ ಕಂಪನಿಯಲ್ಲಿ ಸ್ವಲ್ಪ ಡೆಟ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೆಲ್ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಕಂಪನಿ ಆದರೆ ಆಲ್ ಟೈಮ್ ಐಸಿಂದ ನಿಯರ್ಲಿ 80%ವರೆಗೂ ಫಾಲ್ ಆಗಿದೆ. ಇದಕ್ಕೆಲ್ಲ ಮಲ್ಟಿಪಲ್ ರೀಸನ್ಸ್ ಇದ್ದಾವೆ. ಜೊತೆಗೆ ಏನೇನು ರೀಸನ್ಸಿಂದ ಈ ಓಲಾ ಎಲೆಕ್ಟ್ರಿಕ್ ಈ ಥರ ಕರೆಕ್ಟ್ ಆಗ್ತಾ ಇದೆ ಅಂತ ಕೂಡ ತುಂಬ ಸಲನೇ ಮೆನ್ಷನ್ ಮಾಡಿದ್ದೆ. ಅದಕ್ಕೋಸ್ಕರ ಇವಾಗ ಮತ್ತೆ ರಿಪೀಟ್ ಮಾಡ್ತಾ ಇಲ್ಲ. ಎಂದೇ ಆಗಲಿ ಯಾವುದೇ ಕಂಪನಿಯಲ್ಲಿ ಪ್ರಮೋಟರ್ ಸ್ಟೇಕ್ನ ಸೆಲ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಈ ಥರ ಫಾಲ್ ಆದೇ ಆಗುತ್ತೆ. ಅದ್ರ ಜೊತೆಗೆ ಈ ಓಲಾ ಎಲೆಕ್ಟ್ರಿಕ್ ಆದರೆ ಯಾವುದೇ ಥರ ಮಾರ್ಕೆಟ್ ಶೇರ್ನ ಕೂಡ ಗೇನ್ ಮಾಡ್ತಾ ಇಲ್ಲ. ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನೇ ಪೋಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಜೊತೆಗೆ ಕಂಟಿನ್ಯೂಸ್ ಆಗಿ ಈ 2 ವೀಲರ್ ಮಾರ್ಕೆಟ್ ಶೇರ್ನ ಕೂಡ ಲಾಸ್ ಆಗ್ತಾನೆ ಇದ್ದಾರೆ. ನೋಡೋಣ ಕಮ್ಮಿಂಗ್ ಟೈಮಲ್ಲೂ ಇದೇ ಥರ ಲಾಸ್ ಆಗ್ತಾ ಹೋದರೆ ಕಂಪನಿ ಶೇರ್ ಪ್ರೈಸ್ ಇನ್ನೂ ಫಾಲ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್, ಆದಷ್ಟು ನಮ್ಮ ಮಾರ್ಕೆಟ್ ಒಳಗಡೆ ಯಾರಾದರೂ ಹೊಸದಾಗಿ ಬಂದಿದ್ರೆ ಆದಷ್ಟು ಈ ಥರ ಕಂಪನೀಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಮತ್ತು ಒಂದ್ಸಲ ನೀವು ಇಮೇಜ್ನ ನೋಡ್ಬೋದು. ಇವಾಗ ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲ ಈ ಕಂಪನಿಯಲ್ಲಿ ಎಷ್ಟು % ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ ಅದನ್ನು ಪ್ರತಿ ಕ್ವಾರ್ಟರಲ್ಲಿ ಅಂತ ನೋಡ್ಬೋದು. ಅದ್ರ ಜೊತೆಗೆ ಮ್ಯೂಚುವಲ್ ಫಂಡ್ಸ್ ಕೂಡ ಯಾವ ಥರ ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ ಕೂಡ ನೋಡ್ಬೋದು. ಫ್ರೆಂಡ್ಸ್, ಇವತ್ತು ಒಂದು IPO ಕಂಪನಿ 755% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಶಾಕ್ ಆದ್ರಾ? ಅದು ನಮ್ಮ ಮಾರ್ಕೆಟಲ್ಲ, ಚೈನೀಸ್ ಮಾರ್ಕೆಟಲ್ಲಿ ಈ ಥರ ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿರೋದು. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡಿಕೊಂಡ್ರೆ ಫ್ರೆಂಡ್ಸ್, ಇವತ್ತು ಚೈನೀಸ್ ಮಾರ್ಕೆಟಲ್ಲಿ ಒಂದು ಚಿಪ್ ಮೇಕರ್ ಕಂಪನಿ ಇವತ್ತು ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಲಿಸ್ಟ್ ಆದಾಗ 755% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಅದ್ರ ಜೊತೆಗೆ ಈ IPOದಲ್ಲಿ 3000 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. ಫ್ರೆಂಡ್ಸ್, ಇವಾಗ ನಾವು ರೀಸೆಂಟಾಗಿ ತುಂಬ ಸಲ ಮಾತಾಡ್ಕೊಂಡ್ವಿ. AI ರಿಲೇಟೆಡ್ ಆಗಿ ತುಂಬಾ ಕಂಪನೀಸ್ ಎಲ್ಲ ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆಗ್ತಾ ಇದ್ದಾವೆ. ಜೊತೆಗೆ AI ಕಂಪನೀಸ್ ಎಲ್ಲ ರೀಸೆಂಟ್ ಟೈಮಲ್ಲಿ ತುಂಬಾ ರ್ಯಾಲಿ ಆಗಿದ್ದಾವೆ. ಇದೊಂದು ಚಿಪ್ ಮೇಕರ್ ಕಂಪನಿ. ಜೊತೆಗೆ ಲಾಂಗ್ ಟರ್ಮಲ್ಲಿ ತುಂಬಾ ಬೆಳೆಯೋ ಚಾನ್ಸಸ್ ಇದೆ ಅಂತ ಈ ಕಂಪನಿಯಲ್ಲಿ 3000 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. ಅದರಿಂದನೇ ಇವತ್ತು ಈ ಥರ ಸ್ಟ್ರಾಂಗ್ ಲಿಸ್ಟಿಂಗ್ ಗೇನ್ಸ್ ಕೂಡ ಕೊಟ್ಟಿರೋದು. ಜೊತೆಗೆ ಕಮ್ಮಿಂಗ್ ಟೈಮಲ್ಲೂ AI ರಿಲೇಟೆಡ್ ಆಗಿ ಏನಾದರೂ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ ಬಂದರೂ ಈ ಕಂಪನಿ ಆದರೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಒಂದು ಚಿಕ್ಕ ನೆಗೆಟಿವ್ ಡೇಟಾ ಬಂದರೂ ಕೂಡ ಕಂಪ್ಲೀಟಾಗಿ ಫಾಲ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಫ್ರೆಂಡ್ಸ್, ಇವಾಗ ಚೈನಾ ಮಾರ್ಕೆಟಲ್ಲಿ ಆ ಥರ ಇದ್ದರೆ ಇವಾಗ ನಮ್ಮ ಮಾರ್ಕೆಟಲ್ಲಿ ಯಾವ ಕಂಪನೀಸ್ ಹೈಯೆಸ್ಟ್ ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಯಾವ ಕಂಪನಿ ಹೈಯೆಸ್ಟ್ ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ ಅಂತ ಅಂದರೆ ಸಿಗಾಚಿ ಇಂಡಸ್ಟ್ರೀಸ್. ಈ ಕಂಪನಿ 252% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ವಿಬೋ ಸ್ಟೀಲ್ ಟ್ಯೂಬ್ಸ್ ಈ ಕಂಪನಿ ಆದರೆ 181% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿತ್ತು. ಮತ್ತು ಮೂರನೇ ಕಂಪನಿ ಬಂದು ಇದೊಂದು ಡಿಫೆನ್ಸ್ ಕಂಪನಿ, ಅದೇ ಪರಾಸ್ ಡಿಫೆನ್ಸ್. ಇದಾದರೆ 171% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಮತ್ತು ಫ್ರೆಂಡ್ಸ್, ಇವಾಗ ಇನ್ನೇ ಯಾವುದಾದ್ರೂ ಹೈಯೆಸ್ಟ್ ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿರೋ ಕಂಪನಿ ನಿಮಗೆ ಗೊತ್ತಿದ್ರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಮೀಶೋ. ಈ ಕಂಪನಿ ಆದರೆ ಇವತ್ತು 20% ಪಾಸಿಟಿವಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಜೊತೆಗೆ ಈ ಕಂಪನಿ ರೀಸೆಂಟಾಗಿ ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆಯಿತು. ಲಿಸ್ಟ್ ಆದಾಗ ನಿಯರ್ಲಿ 46% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಅದಾದಮೇಲೆ ನಿನ್ನೆ ನೋಡಿಕೊಂಡ್ರು ನಿಯರ್ಲಿ 10%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವತ್ತಾದರೆ 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕಂಪನಿ ಏನಕ್ಕೆ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅಂದರೆ UBS ಅವರು ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 220 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ನಿನ್ನೆ ಕ್ಲೋಸಿಂಗಿಂದ 22% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇರೋದು. UBS ಅವರು ಏನಕ್ಕೆ ಇಷ್ಟು ಪಾಸಿಟಿವ್ ರೇಟಿಂಗ್ನ ಕೊಡ್ತಾ ಇದ್ದಾರೆ ಅಂತ ಅಂದರೆ ಇವ್ರದ್ದು ಅಸೆಟ್ ಲೈಟ್ ಬಿಸ್ನೆಸ್ ಮಾಡೆಲ್ ಬಗ್ಗೆ, ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ಆಗಲಿ ಅಥವಾ ಕ್ಯಾಶ್ ಫ್ಲೋಸ್ ಬಗ್ಗೆ ಎಲ್ಲ ತುಂಬಾ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಜೊತೆಗೆ NMV ಅಂದರೆ ನೆಟ್ ಮರ್ಚೆಂಟೈಸ್ ವ್ಯಾಲ್ಯೂ ಅಂದರೆ ಏನು ಗೊತ್ತಾ, ಇವಾಗ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಸೆಲ್ ಮಾಡ್ತಾ ಇದ್ರೆ ಆ ಪ್ರಾಡಕ್ಟ್ ರಿಟರ್ನ್ ಬರೋದಾಗಲಿ, ಕ್ಯಾನ್ಸಲೇಷನ್ ಆಗೋದಾಗಲಿ, ರೀಫಂಡ್ ಆಗಲಿ, ಡಿಸ್ಕೌಂಟ್ ಇವನ್ನೆಲ್ಲ ತೆಗೆದಾಕಿ ಇನ್ನು ಮಿಕ್ಕಿರೋ ದುಡ್ಡು ಏನಿರುತ್ತೆ ಅದನ್ನು ನೆಟ್ ಮರ್ಚೆಂಟೈಸ್ ವ್ಯಾಲ್ಯೂ ಅಂತಾರೆ. ಫ್ರೆಂಡ್ಸ್, ಇವಾಗ ಇವರು UBS ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ 2025ಇಂದ 2030ವರೆಗೂ ಈ ನೆಟ್ ಮರ್ಚೆಂಟೈಸ್ ವ್ಯಾಲ್ಯೂ 30% CAGR ಅಲ್ಲಿ ಗ್ರೋ ಆಗುತ್ತೆ ಅಂತ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ
ಜೊತೆಗೆ ಫ್ರೆಂಡ್ಸ್ ಇವಾಗ ಈ ಕಂಪನಿ ಆದರೆ 52 ವೀಕ್ಸ್ ಹೈಯಲ್ಲಿ ಕೂಡ ಟ್ರೇಡ್ ಆಗ್ತಾ ಇದೆ. ಅದಕ್ಕೋಸ್ಕರ ಯಾರಾದರೂ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ರೆ ಒಂದ್ಸಲ ಕ್ಲೀನಾಗಿ ಕಂಪ್ಲೀಟಾಗಿ ಯೋಚನೆ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಜೊತೆಗೆ ಯಾರಾದರೂ ಬಿಗಿನರ್ಸ್ ಆದರೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ರೆ ಫ್ರೆಂಡ್ಸ್ ಈಗ ತುಂಬಾ ಕಂಪನೀಸ್ IPO ಬಂದವೆಲ್ಲ ಇವಾಗ IPO ಪ್ರೈಸಸ್ಗಿನ್ನ ಬಿಲೋಲ್ಲೇ ಟ್ರೇಡ್ ಆಗ್ತಾ ಇದಾವೆ. ಯಾಕಂದ್ರೆ ಇವರು ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಿರೋ ಕಾರಣದಿಂದ. ಅದಕ್ಕೋಸ್ಕರ ಇವಾಗ ಈ ಕಂಪನಿ ಆದ್ರೂ ಇವಾಗ ನೆಕ್ಸ್ಟ್ ಕ್ವಾರ್ಟರಲ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅನ್ನೋದನ್ನ ನೋಡಿಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ತುಂಬ ಒಳ್ಳೇದಾಗುತ್ತೆ. ನೋಡೋಣ ಇವಾಗ ಮೀಶೋ Q3 ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.